ನಮಗೆ ಎಕ್ಸಾಕ್ಟಾಗಿ ನಮಗೆ 8:45 ಅಷ್ಟೊತ್ತಿಗೆ ನಮಗೆ ಮಾಹಿತಿ ಬಂತು. ಸೊ ಆ ಮಾಹಿತಿ ಕರೆನ ಸ್ವೀಕರಿಸ್ಕೊಂಡ್ಬಿಟ್ಟು ನಾವು ಮಾಹಿತಿ ಆಧರಿಸ್ಬಿಟ್ಟು ನಾವು ಸ್ಪಾಟಿಗೆ ಬಂದಾಗ ನಾವು ಬಂದುಬಿಟ್ಟು ಸ್ಪಾಟ್ ರೀಚ್ ಆದ್ಮೇಲೆ ನೋಡಿದ್ವಿ. ಅಸೆಸ್ ಮಾಡಿದಾಗ ನಮಗೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಬೆಂಕಿ ಕಾಣಿಸ್ಕೊಂತು. ಸೊ ನಮಗೇನಪ್ಪ ಅಂತಂದರೆ ಇಲ್ಲಿಗೆ ರೀಚ್ ಔಟ್ ಆಗೋದಕ್ಕೆ ನಮಗೆ ಭಾಳನೇ, ಯಾಕಂದರೆ ಮಧ್ಯದ ಬಿಲ್ಡಿಂಗ್ ಆಗಿರೋದ್ರಿಂದ ನಮಗೆ ವೆಹಿಕಲ್ ಪಾರ್ಕ್ ಮಾಡ್ಕೊಂಡು ಈ ಕಡೆ ಮತ್ತೆ ಎಲ್ಲೂ ಬರೋಕ್ಕೆ ನಮಗೆ ಎಂಟ್ರೆನ್ಸ್ ಇರಲಿಲ್ಲ. ಎಂಟ್ರೆನ್ಸ್ ಇದ್ರೂ ಮತ್ತು ನಾವು 2 ಫ್ಲೋರಿಗೆ ರೀಚ್ ಆಗಬೇಕು. ಹಾಗಾಗಿ ನಾವು ಮಾಡಿದ್ವಿ, ನಾವು ಐದರ್ ಸೈಡ್ ಆಫ್ ಬಿಲ್ಡಿಂಗ್ ನಾವು ಏನಿತ್ತು ಆ ಕಡೆಗೆ ನಾವು ಓಸ್ಗಳನ್ನು ಲೇಔಟ್ ಮಾಡಿಬಿಟ್ಟು ನಾವು ಒಂದು ಕ್ರೂ ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡೋದಕ್ಕೆ ಇದು ಮಾಡ್ತಾಯಿದ್ರು. ಈ ನಡುವೆ ನಮಗೆ ಯಾರೋ ಒಬ್ಬರು ಲೇಡೀಸು ಒಳಗಡೆಗೆ ಇದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಬಂದಮೇಲೆ ನಾವು ಮತ್ತೆ ಸೆಕೆಂಡ್ ಫ್ಲೋರಿಗೆ ಬಂದುಬಿಟ್ಟು ಅಷ್ಟೊತ್ತಿಗೆ ನಾವು ನೋಡಿದ್ವಿ. ಅಲ್ಲಿದ್ದಂಥವ್ರು ಆ ಥರ ಯಾರೂ ಒಳಗಿಲ್ಲ, ಎಲ್ಲರೂ ಎವಾಕ್ಯೂಟ್ ಆಗಿದ್ದಾರೆ ಸೇಫಾಗಿ ಅಂತ ಕನ್ಫರ್ಮ್ ಆದಮೇಲೆ ನಾವು ಎಲ್ಲ ಫೈರೆಲ್ಲ ಪುಟ್ ಆಫ್ ಮಾಡಿ ಅಲ್ಲಿ ಏನಿತ್ತು ಅದನ್ನೆಲ್ಲ ನಾವು ಅಟೆಂಡ್ ಮಾಡಿದ್ದೀವಿ. ತುಂಬ ಬೆಂಕಿ ಇತ್ತು ಅಥವಾ ಸ್ಮೋಕ್ ಇತ್ತು ಸರ್? ಸ್ಮೋಕ್ ಜಾಸ್ತಿ ಇತ್ತು. ಯಾವಾಗಲೂ ಏನಪ್ಪ ಅಂದರೆ ಸ್ಮೋಕ್ ಜಾಸ್ತಿ ಇದೆ ಅಂದರೆ ಬೆಂಕಿ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಅರ್ಥ. ಸೊ ಬೆಂಕಿ ಇತ್ತು, ನ್ಯಾಚುರಲ್ಲಾಗಿ ಬೆಂಕಿ ಇತ್ತು. ಮತ್ತು ಹೋಗೋದಕ್ಕೆ ಯಾವುದೇ ರೀತಿಯ ವೆಂಟಿಲೇಷನ್ ಇಲ್ಲದೇ ಇರೋದ್ರಿಂದ ಏನಾಯಿತು, ಸ್ಮೋಕ್ ಎಲ್ಲ ರೂಮಲ್ಲಿ ಆವರಿಸ್ಕೊಂಡಿತ್ತು. ಅದಾದಮೇಲೆ ನಾವು ಬಂದ ಮೇಲೆ ವಿಂಡೋಸ್ ಎಲ್ಲ ಓಪನ್ ಮಾಡಿ ಸ್ವಲ್ಪ ಸ್ಮೋಕ್ ಎಲ್ಲ ಹೊರಗೆ ಹೋಗೋದಕ್ಕೆ ನಾವೆಲ್ಲ ಇದನ್ನು ಮಾಡಿದ್ವಿ. ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ವಾತಾವರಣ ತಿಳಿ ಆದಮೇಲೆ ನಮಗೂ ಕೂಡ ಕ್ಲಿಯರಾಗಿ ಕಾಣ್ತಾ ಇತ್ತು. ಸೊ ಐಟಮ್ಸ್ಗಳು ಏನೇನಿದ್ವು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಸುಟ್ಟು ಹೋಗಿದ್ವು. ಬಟ್ ಯಾವುದೇ ರೀತಿಯ ಪ್ರಾಣಾಪಾಯ ಅಂತ ಏನೂ ಆಗಿಲ್ಲ. ಸಿಲಿಂಡ್ರ್ ಏನಂತಂದರೆ ಆ್ಯಕ್ಚುಲಾಗಿ ಅದು ಅನಸ್ಥೆಟಿಕ್ ಮಿಷಿನಿಗೆ ಅದು ಕನೆಕ್ಟೆಡ್ ಆಗಿರುತ್ತಂತೆ. ಆಮೇಲೆ ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಸಿಲಿಂಡ್ರುಗಳು ಅದು ಬೆಂಕಿ ಹೀಟ್ ಆಗಿತ್ತಲ್ಲ, ಆ ಇದಕ್ಕೆ ಏನಾಗಿದೆ, ಸಿಲಿಂಡ್ರದ್ದು ಟಾಪ್ ಎಲ್ಲ ಓಪನ್ ಆಗಿಬಿಟ್ಟು ಅವೆಲ್ಲ ಓಪನ್ ಆಗಿದ್ದಾವೆ ಅಷ್ಟೇ. ಬರ್ಸ್ಟ್ ಅಂತ ಏನಾಗಿಲ್ಲ. ಇಲ್ಲ ಈ ಬ್ಲಾಸ್ಟ್ ಏನಾಗಿಲ್ಲ. ಸಿಲಿಂಡ್ರು ಅದು ಹೊರಗಡೆಯಿಂದ ಹೀಟ್ ಸಿಕ್ಕಿದ್ದಕ್ಕೆ ಏನಾಗಿದೆ, ಮೇಲ್ಗಡೆದು ಕಾಕು ಓಪನ್ ಆಗಿದ್ದಾವೆ ಸಿಲಿಂಡ್ರುಗಳದ್ದು ಅಷ್ಟೇ. ಸಿಲಿಂಡ್ರದ್ದು ಕಾಕ್ಗಳು ಓಪನ್ ಆಗಿಬಿಟ್ಟು ಸಿಲಿಂಡ್ರು ಎಲ್ಲ ಖಾಲಿಯಾಗಿದ್ದಾವೆ. ಬಟ್ ಬ್ಲಾಸ್ಟ್ ಏನೂ ಆಗಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ ಇರೋದ್ರಿಂದ ಅದು ಮಾನಿಟ್ರು ಅವೆಲ್ಲ ಏನೇನಿದ್ವೋ ಅವು ಸ್ವಲ್ಪ ಇದಾಗಿದೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇನ್ನೇನು. ಮೊಹಮ್ಮದ್ ಸುಬಾನ್ ಅಂತ ನಡಿಬೇಕಾಗಿತ್ತು, ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಈ ಸಮಯದಲ್ಲಿ ಅನೆಸ್ಥೆಸಿಯಾ ಮಷೀನು ಬ್ಲಾಸ್ಟ್ ಆಗಿರುವಂಥದ್ದು. ಈ ಆಪರೇಷನ್ ಥಿಯೇಟರ್ನಲ್ಲಿ ದಟ್ಟ ಹೊಗೆ ಆವರಿಸ್ಕೊಂಡಿರುವಂಥದ್ದು. ಯಾವುದೇ ಪೇಷಂಟನ್ನು ತಂದಿರೋದಿಲ್ಲ. ಈ ಒಂದು ಸಮಯದಲ್ಲಿ ಈ ರೀತಿಯಾಗಿ ಈ ಬ್ಲಾಸ್ಟ್ ಆಗಿರೋದ್ರಿಂದ ಹೋಗುವಂಥ ಕೆಲಸ ಆಯಿತು. ಸಾಕಷ್ಟು 7 ಜನ ಸಿಬ್ಬಂದಿ ಇದ್ರು, ಇನ್ನೊಂದಿಷ್ಟು ಜನ ಬರೋರಿದ್ರು. ಈ ಒಂದು ಕೆಲಸ ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಎಲ್ಲರನ್ನೂ ಮೊಬಿಲೈಸ್ ಮಾಡಿದ್ವಿ ಸರ್. ಎಷ್ಟು ಜನ ಆಯಿತು ಸದ್ಯ. ಒಳ್ಳೇದು ಏನಂದರೆ ನಾವು ಯಾವ ಆಪರೇಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಪೇಷಂಟ್ನ ಆನ್ ಟೇಬಲ್ ನಾವು ಶಿಫ್ಟ್ ಮಾಡಿ ಅನಸ್ಥಿಷ್ಯ ಕೊಟ್ಟಿದ್ರೆ ನಾವು ಎದ್ದಕ್ಕಾಗ್ತಿರಲಿಲ್ಲ. ನಾವು ಒಂಥರ ಏನೋ ಬೇರೆ ಕಾಪಾಡ್ಕೊಂಡಿಲ್ಲ. ಸಿಬ್ಬಂದಿ ಅಲ್ಲಿ ಏನಾದರೂ ಆಪರೇಷನ್ ಥಿಯೇಟರ್ ಅಂದರೆ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿರುವಂತಹ ಎಲ್ಲ ಉಪಕರಣಗಳು ಸುಟ್ಟು ಭಸ್ಮವಾಗಿದೆ. ನೋಡ್ಬೋದು. ಅನಿಸ್ಥಿಷಿಯಾ ವರ್ಕ್ ಸ್ಟೇಷನ್ ಅಷ್ಟೇ ಅಲ್ಲ, ಅದು ಪೇಷಂಟ್ಗಳೆಲ್ಲ ಹೊರಗೆ ಇರುವಂತಹ ಎಲ್ಲವೂ ಸಹ ಭಸ್ಮವಾಗಿರುವಂತಹ ಜನಗಳ